ಸರ್ವೇ ಸಾಮಾನ್ಯವಾಗಿ ನನ್ನ ಯಾವುದೇ ಹರಿದಾಸರ ಗಾಯನದ ಪ್ರಸ್ತುತಿಯಲ್ಲಿ ಒಂದು ನರಸಿಂಹದೇವರ ಕೀರ್ತನೆಯನ್ನು ಹಾಡುತ್ತೇನೆ. ಇವತ್ತು ಈ ಕೀರ್ತನೆಯನ್ನು ಆಯ್ಕೆ ಮಾಡಿಕೊಂಡಿರುವುದರ ಹಿಂದೆ ಆ ಹರಿದಾಸ ಸಾಹಿತ್ಯದ ವೈಭವವನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದು. ಈ ಕೀರ್ತನೆಯಲ್ಲಿ ರೌದ್ರ ರಸ ಇದೆ, ವೀರರಸ ಇದೆ, ಭೀಭತ್ಸ ರಸ ಇದೆ, ಕರುಣಾರಸವೂ ಇದೆ. ಈ ಎಲ್ಲ ರಸಗಳ ಸಮ್ಮಿಶ್ರ ರೂಪದಲ್ಲಿ ಆ ನರಸಿಂಹದೇವರು ಮುಸ್ಸಂಜೆಯ ಹೊತ್ತಿನಲ್ಲಿ ಸ್ತಂಭದಿಂದ ಪ್ರಾದುರ್ಭವಿಸಿ ಬರುವಾಗ ಪ್ರಕೃತಿಯಲ್ಲಿರಬಹುದು, ಹಿರಣ್ಯಕಶಿಪುವಿನ ಮನಸ್ಸಿನಲ್ಲಿರಬಹುದು, ಪ್ರಹ್ಲಾದರಾಜರ ಅಂತರಂಗದಲ್ಲಿರಬಹುದು, ನೆನಪಿದ ಭಕ್ತ ಸ್ತೋಮದಲ್ಲಿರಬಹುದು, ಯಾವುದೆಲ್ಲ ವಿಧವಾದ ಭಾವನೆಗಳು ಅಲ್ಲಿ ಉತ್ಪನ್ನವಾಯಿತು. ಆ ರೌದ್ರರಸ ಅಂತಿಮವಾಗಿ ಪ್ರಹ್ಲಾದರಾಜರ ಭಕ್ತಿಗೆ ಒಲಿದು ಶಾಂತ ಸ್ವರೂಪನಾಗಿ ಲಕ್ಷ್ಮೀ ನರಸಿಂಹನಾಗಿ ಸರ್ವ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕಾಗಿ ಆ ಪರಮಾತ್ಮ ನರಸಿಂಹ ರೂಪದಲ್ಲಿ ಹೇಗೆ ಸನ್ನಿಹಿತನಾದ ಅನ್ನತಕ್ಕಂತಹ ವಿಚಾರವನ್ನು ಒಳಗೊಂಡಂತಹ 5 ಚರಣಗಳಿಂದ ಉಳ್ಳಂತಹ ಈ ಒಂದು ಕೀರ್ತನೆಯ ಜೊತೆಯಲ್ಲಿ ಇವತ್ತಿನ ನಾನು ಒಂದು ಕಾರ್ಯಕ್ರಮವನ್ನು ಪರಿಸಂಪಡ ಮಾಡ್ತೇನೆ. ಲಟ 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 ಕಡಿಸಿ ವನ ಚಾಂಡ ಕಟ ಪಟ ಪಟ ಪಟುತ್ಯದಿ ಬಿಚ್ಚುದಲಿರಲು ಪುಟ 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 ನೆಗೆದು ಚೀರಿ ಹಾರುದ ಕಟ 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 ಕಡಿದು ರೋಷದಿಂದ ಮಿಟಿ ಮಿಟಿ ಮಿಟಿನೆ ರಕ್ತ ಕ್ಷಿಯಲಿ